ಜಾಸ್ತಿ ಈರುಳ್ಳಿ ಹೂವು ಇದ್ದಾಗ ಈ ರೀತಿ ಟ್ರೈ ಮಾಡಿ ಒಂದ್ಸಲ. ಇಲ್ಲಿ ನಾನು ಒಂದು 1/4 kg ಸ್ವಲ್ಪ ಕಡಿಮೆ ಆಗುವಷ್ಟು ಈರುಳ್ಳಿ ಹೂವನ್ನು ನೀಟಾಗಿ ವಾಶ್ ಮಾಡಿ ಒಂದು ಹಿಡಿ ಆಗುವಷ್ಟು ಈರುಳ್ಳಿ ಹೂವನ್ನು ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ಅದನ್ನು ರುಬ್ಬೋದಕ್ಕೆ ಮಸಾಲೆ ಜೊತೆ ಸೇರಿಸೋಣ ಅಂತ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅವಾಗ ಮಸಾಲೆಗೂ ರುಬ್ಬೋದಕ್ಕೆ ಸ್ವಲ್ಪ ಈರುಳ್ಳಿ ಹೂವು ಹಾಕಿದ್ರೆ. ಈ ಕಡೆ ನಾನು ಪಲಾವ್ಗೆ ಸ್ವಲ್ಪ 1 ಸೆಂಟಿಮೀಟರ್ ಆಗುವಷ್ಟು ಉದ್ದಕ್ಕೆ ಕಟ್ ಮಾಡಿ ನಾನು ಪ್ಲೇಟ್ನಲ್ಲಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಆಲೂಗೆಡ್ಡೆನೂ ಸಹ ಸೇರಿಸ್ಬೋದು. ಮಿಕ್ಕಿದ ತರಕಾರಿ ಏನಾದರೂ ಹಾಕೋದಿದ್ರೆ ಈರುಳ್ಳಿ ಹೂವನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಈರುಳ್ಳಿ ಹೂವನ್ನು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಯಾವ ತರಕಾರಿನೂ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ. ಹಾಗೆಯೇ ಪಲಾವ್ಗೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಬೋದಕ್ಕೆ ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಹಿಡಿ ಆಗುವಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪು, 1 ಎಸ್ಲು ಬೆಳ್ಳುಳ್ಳಿ, ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿ, 1 ಹಿಡಿ ಈರುಳ್ಳಿ ಹೂವನ್ನು ಸಪ್ರೇಟಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ. ಪಲಾವ್ ಅಂದಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಹಾಕಲೇಬೇಕು, ರುಚಿ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಇದನ್ನು ಹಾಗೆಯೇ ಡ್ರೈ ಗ್ರೈಂಡ್ ಮಾಡಿ ಆನಂತರ ಇದಕ್ಕೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ನಾನಿಲ್ಲಿ ಪಲಾವ್ ಮಾಡೋದಕ್ಕೆ ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಎಲೆಕ್ಟ್ರಿಕ್ ಇನ್ಸ್ಟಾಪಾಟ್ ಬರುತ್ತೆ ನೋಡಿ, ನಾನು ಇದನ್ನು ಯೂಸ್ ಮಾಡಿದಾಗಲೆಲ್ಲ ಸುಮಾರು ಜನ ಹೇಗಿದೆ, ಚೆನ್ನಾಗಿದೆಯಾ, ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಹೇಳಿ ಅಂತ ನನಗೆ ಪರ್ಸ್ನಲ್ ಆಗಿ DM ಮಾಡಿ ಕೇಳ್ತಾ ಇದ್ರಿ. ಇದು ನಾನು ತಗೊಂಡು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಗೀಕ್ ರೋಬೋ ಕುಕ್ ಅಂತ ಇದು ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಇದರಲ್ಲಿ ಸಾಟ್ ಮೋಡ್ ಅಂತ ಇರುತ್ತೆ. ನಾವೇನಾದರೂ ಒಗ್ಗರಣೆ ಹಾಕಿ ಫ್ರೈ ಮಾಡಬೇಕು ಅಂದಾಗ ಸಾಟ್ ಮೋಡ್ನ ಕೊಟ್ಟು ಫ್ರೈ ಮಾಡಬೇಕಾಗುತ್ತೆ. ಹಾಗೆಯೇ ಇನ್ನು ಮಿಕ್ಕಿದ್ದು ಪಲಾವ್ ಆಗಿರ್ಬೋದು ಅಥವಾ ನಾನ್ ವೆಜ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಬಿರಿಯಾನಿ ಆಗಿರ್ಬೋದು, ಎಲ್ಲದ್ರದ್ದು ಆಪ್ಷನ್ಸ್ ಅಲ್ಲೇ ಇದೆ. ಸಾಟ್ ಮೋಡ್ನ ಆಫ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಅದಾಗಿದ್ದೇ ಅದು ಏನು ಟೈಮ್ ಸೆಟ್ ಮಾಡಿಕೊಂಡು ರೆಡಿ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಪಲಾವ್ ಆಪ್ಷನ್ ಇಲ್ಲ ಅಲ್ವಾ ಇಲ್ಲಿ, ಹಾಗಾಗಿ ರೈಸ್ ಅನ್ನೋ ಆಪ್ಷನ್ ಸೆಟ್ ಮಾಡ್ತೀನಿ ಯಾವಾಗ್ಲೂ. ಸೊ ನೋಡಿ, ಇಲ್ಲಿ ಪಲಾವ್ಗೆ ಫಸ್ಟ್ ಒಗ್ಗರಣೆಗೆ ಸ್ವಲ್ಪ ಹುರ್ಕೋಬೇಕಲ್ವಾ, ಇಲ್ಲಿ ಫಸ್ಟ್ ಆನ್ ಮಾಡಿ ಸಾಟ್ ಮೋಡ್ನ ಆನ್ ಮಾಡ್ಕೋಬೇಕು ಈ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ತುಂಬ DM ಬರ್ತಾ ಇತ್ತು ನನಗೆ ಇದು ಹೇಗೆ ಯೂಸ್ ಮಾಡೋದು ತೋರಿಸಿ ಅಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಾಟ್ ಮೋಡ್ ಮಾಡ್ತಿದ್ದ ಹಾಗೆ ಒಂದು 30 ಸೆಕೆಂಡ್ಸ್ಗೆಲ್ಲ ಇದು ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ ಆದ ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಗೆ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. 1-2 ಅನಾನಸ್ ಹೂವು, 1-2 ಮರಾಠಿ ಮೊಗ್ಗನ್ನ ಹಾಕಿ ಒಂದು 10 ರಿಂದ 15 ಸೆಕೆಂಡು ನೀಟಾಗಿ ಫ್ರೈ ಮಾಡಿ ಒಂದು ಅರ್ಧ ಈರುಳ್ಳಿ ಹಾಕಬೇಕು. ಹಾಗೆಯೇ ಈರುಳ್ಳಿ ಹೂವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹೂವನ್ನೇ ಹಾಕಿರ್ತೀವಿ. ಈರುಳ್ಳಿ ಏನಕ್ಕೆ ಅಂತ ಕೇಳಿದ್ರೆ ಸ್ವಲ್ಪ ಫ್ಲೇವರ್ಗಷ್ಟೇ, ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ಒಂದು ಅರ್ಧ ಚಮಚ ಅರಿಶಿನ ಪುಡಿನೂ ಸಹ ಸೇರಿಸಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೈ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಹಸಿ ಹಾಗೆ ರುಬ್ಕೊಂಡಿರ್ತೀವಲ್ವ, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಒಂದು 15 ಸೆಕೆಂಡ್ಗೆಲ್ಲ ಆಗಿಬಿಡುತ್ತೆ ಬೇಗ. ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ಹಾಗೆಯೇ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮೊದಲೇ ನಾನು ಅಳತೆ ಮಾಡಿಟ್ಕೊಂಡಿದ್ದಂಥ ನೀರನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ ರೈಸ್ ತೊಗೊಂಡಿದ್ದೆ. ಇದಕ್ಕೆ 3 ಕಪ್ ಆಗೋಷ್ಟು ನೀರನ್ನು ಅಳತೆ ಮಾಡಿ ಮಿಕ್ಸರ್ ಜಾರ್ನೆಲ್ಲ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬರೋವರೆಗೆ ಬಿಡಬೇಕು. ನೀವು ಫಸ್ಟೇ ಬೇಕಾದ್ರೂ ರೈಸ್ ಹಾಕಿ ಹುರಿದು ಆಮೇಲಾದ್ರೂ ನೀರನ್ನು ಹಾಕ್ಬೋದು, ಅಥವಾ ನೀರೆಲ್ಲ ಚೆನ್ನಾಗಿ ಕುದಿ ಬಂದಾದ ನಂತರ ರೈಸ್ ಹಾಕ್ಬೋದು. ಯಾವ ಮೆಥಡಲ್ಲಾದರೂ ಮಾಡ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ನೀರು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಮೊದಲೇ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ 1.5 ಕಪ್ ಆಗೋಷ್ಟು, ಅದಕ್ಕೆ 1 ಹಿಡಿ ಆಗೋಷ್ಟು ಫ್ರೋಝನ್ ಪೀಸ್ ಹಸಿ ಬಟಾಣಿನ ನಾನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಬಟಾಣಿ ಬದಲಿಗೆ ಅವರೆಕಾಯಿ ಸಹ ಸಿಗ್ತಾ ಇದೆ ಇವಾಗ. ಅವರೆಕಾಳನ್ನಾದರೂ ಹಾಕೋಬಹುದು, ಒಳ್ಳೆ ಘಮ ಬರುತ್ತೆ. ಇವಾಗ ಈ ಇನ್ಸ್ಟಾಪಾಟ್ದು ಲಿಡ್ನ ಕ್ಲೋಸ್ ಮಾಡಿ ಸಾಟ್ ಮೋಡಲ್ಲಿತ್ತಲ್ವಾ ಅದನ್ನು ಆಫ್ ಮಾಡ್ಕೋಬೇಕು. ಮೊದಲು ಆಫ್ ಮಾಡಿ ರೈಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಇವಾಗ ನೋಡಿ, ರೈಸ್ ಅನ್ನೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಅಲ್ಲಿ 12 ಅಂತ ತೋರಿಸ್ತಾ ಇದೆ. ಸೊ 12 ಮಿನಿಟ್ಸ್ ಒಳಗಡೆ ಇದು ರೆಡಿ ಆಗುತ್ತೆ ಅಂತ ಹೇಳಿ ಅರ್ಥ. ಅದಾಗಿದ್ದೇ ಸೆಟ್ ಮಾಡಿಕೊಂಡು 12 ಮಿನಿಟ್ಸ್ ಆದ ನಂತರ ಅದು ಬೀಪ್ ಬರುತ್ತೆ. ಬೀಪ್ ಆಗ್ತಿದ್ದ ಹಾಗೇನೆ ರೆಡಿ ಆಗಿದೆ ಅಂತ ಹೇಳಿ. ನಾವು ನಾರ್ಮಲ್ ಆಗಿ ಕುಕ್ಕರ್ನಲ್ಲಿ ಯಾವ ರೀತಿ ಪ್ರೆಷರ್ ಹೋದ ನಂತರ ಓಪನ್ ಮಾಡ್ತೀವಲ್ವಾ, ಅದೇ ರೀತಿ ಓಪನ್ ಮಾಡಿ ಸರ್ವ್ ಮಾಡೋದು ಅಷ್ಟೇನೆ. ತುಂಬ ಸಿಂಪಲ್ಲು.
ಒಂದು 2 ಸಲ ಉಪಯೋಗಿಸೋವರೆಗೆ ಅಷ್ಟೇ ಏನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದರಲ್ಲಿ ಟೇಸ್ಟ್ ನೋಡಿದ್ಮೇಲೆ ರೈಸ್ ಯಾವುದೇ ಐಟಮ್ಸು ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಂಡಿತ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಬೇಕಾದ್ರೆ ತಗೋಬಹುದು ನೀವು. ಅಲ್ಲಿ ಪಲಾವ್ ಎಲ್ಲ ಕುಕ್ ಆಗೋ ಅಷ್ಟರಲ್ಲಿ ಈ ಕಡೆ ಹಿಂದಿನ ದಿನ ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ತಂದಿದ್ರು ಪ್ರದೀಪು. ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಬಿಡೋಣ, ಇನ್ನು ಹಾಗೆ ಇಟ್ಟಿದ್ರೆ ಹಾಗೆ ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈ ಸಲ ಅಂತೂ ದಿನಸಿ ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿನೇ ಆಗಿತ್ತು. ಬಾಕ್ಸಸ್ ಯಾವ್ದ್ಯಾವ್ದು ಖಾಲಿ ಆಗಿರುತ್ತೆ ಅದನ್ನು ನಾನು ಒಂದ್ಸಲ ವಾಶ್ ಮಾಡಿ ಹಾಗೇ ಇಟ್ಟಿರ್ತೀನಿ. ಸೊ ಹಾಗಾಗಿ ಡೈರೆಕ್ಟಾಗಿ ಇದನ್ನು ಏನೇನು ದಿನಸಿ ಸಾಮಾನು ತಂದಿರ್ತಾರಲ್ವ ಅದನ್ನೆಲ್ಲ ಡೈರೆಕ್ಟಾಗಿ ನಾನು ಬಾಕ್ಸಿಗೆ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಈ ಚಿರೋಟಿ ರವೆ ಹಾಗೆ ಉಪ್ಪಿಟ್ಟಿನ ರವೆ ಬನ್ಸಿ ರವೆ ಎಲ್ಲ ಒಂದು ಅರ್ಧ ಭಾಗ ಆಗೋಷ್ಟಾದರೂ ಹುರಿದು ತೆಗೆದಿಡ್ತೀನಿ ನಾನು. ಆದರೆ ಇವತ್ತು ಹುರಿಯೋಷ್ಟು ಟೈಮ್ ಇಲ್ಲ ನನಗೆ. ಸೊ ಹಾಗಾಗಿ ಹಾಗೇ ಎತ್ತಿಡ್ತಾ ಇದ್ದೀನಿ ಇಲ್ಲಿ ರವೆನೆಲ್ಲ. ನೆಕ್ಸ್ಟ್ ಸ್ವಲ್ಪ ಟೈಮ್ ಇದ್ದಾಗ ನಾನು ಮಾಡ್ಕೊಳ್ತೀನಿ ಅದನ್ನೆಲ್ಲ. ಏಕೆಂದರೆ ಇವತ್ತು ಸ್ವಲ್ಪ ಹೊರಗಡೆ ಶಾಪಿಂಗಿಗೆಲ್ಲ ಹೋಗೋದಿದೆ. ಹಾಗಾಗಿ ಹರಿಬರಿನಲ್ಲಿ ಎಲ್ಲವನ್ನು ತುಂಬಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಸುಮಾರು ಜನ ನನಗೆ ಯಾಕೆ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ. ಇದೆಲ್ಲ ಮುಂಚೆನೇ ತೊಗೊಂಡಿದ್ದು, ಒಂದು 4-5 ವರ್ಷನೇ ಆಗಿದೆ. ಬಟ್ ಚೆನ್ನಾಗಿದೆ ಇದೆಲ್ಲ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಗಾಜಂದೆಲ್ಲ ಯೂಸ್ ಮಾಡಿದ್ರೆ ಹರಿಬರಿಲಿದ್ದಾಗ ಒಡೆದೋಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಿಂದೇಟಾಗ್ತಾ ಇದ್ದೀನಿ ಅಂಥ ಐಟಮ್ಸ್ನ ತಗೊಳ್ಳೋದಕ್ಕೆ. ಇಲ್ಲಿ ನೋಡಿ 12 ಮಿನಿಟ್ಸ್ ಆಗ್ತಾ ಇದ್ದ ಹಾಗೇನೆ ಬೀಪ್ ಬಂದಿದೆ. ಇವಾಗ ಇದನ್ನು ಕುಕ್ಕರ್ನ ಆಫ್ ಮಾಡಿದ್ದೀನಿ. ಇದನ್ನು ನಾವು ಮ್ಯಾನ್ಯುಯಲ್ ಆಗಿ ಪ್ರೆಷರ್ ಹೋಗಿಸ್ಕೋಬೋದು, ಅರ್ಜೆಂಟ್ ಇದೆ ಏನಾದರೂ ಬೇಗ ಸರ್ವ್ ಮಾಡಬೇಕು ಅಂತ ಇದ್ದರೆ. ಇಲ್ಲ ಅಂದರೆ ಒಂದು 5-10 ನಿಮಿಷ ಬಿಟ್ಟರೆ ಅದೇ ಪ್ರೆಷರ್ ಎಲ್ಲ ಡೌನ್ ಆಗಿ ಆನಂತರ ನಾವು ಕುಕ್ಕರ್ನ ಓಪನ್ ಮಾಡ್ಬೋದು. ಹಾಗೆಯೇ ತುಂಬ ಜನ ಕಿಚನ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ಕಿಚನ್ ನಾನು ಇನ್ನೂ ಸ್ವಲ್ಪ ಆರ್ಗನೈಸ್ ಮಾಡೋದಿದೆ. ಇನ್ನೂ 1-2 ವರ್ಷ ಆಗಿದ್ರೂ ಮನೆಗೆ ಬಂದು ಹೇಗೆ ಇದ್ರೂ ಆರ್ಗನೈಸ್ ಮಾಡೋದಿದ್ದೇ ಇರುತ್ತೆ. ಸೊ ಕಂಪ್ಲೀಟಾಗಿ ಎಲ್ಲ ಆರ್ಗನೈಸ್ ಆದ ನಂತರ ನಾನು ಖಂಡಿತ ಒಂದು ಸಲ ಕಿಚನ್ ಟೂರ್ನ ಮಾಡ್ತೀನಿ. ಇವಾಗ ಈ ಕಡೆ ಪ್ರೆಷರ್ ಎಲ್ಲ ಡೌನ್ ಆಗಿದೆ. ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಾಗಿದೆ. ಉದ್ರುದ್ರಾಗಿ ಬರುತ್ತೆ. ಉದ್ರುದ್ರಾಗಿದ್ರೂ ಸಾಫ್ಟಾಗಿರುತ್ತೆ ಅಕ್ಕಿ. ಪ್ರತಿಯೊಂದು ಕಾಳು ಅಕ್ಕಿ ತುಂಬ ಸಾಫ್ಟಾಗಿರುತ್ತೆ. ಈ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಉದ್ರುದ್ರು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿರ್ತೀವಿ ಅಲ್ವಾ ಕುಕ್ಕರ್ನಲ್ಲಿ. ಇದರಲ್ಲಿ ಪರ್ಫೆಕ್ಟಾಗಿ ಅದೇ ಅಳತೆನಲ್ಲಿ ನೀರು ಹಾಕಿದ್ರೂ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಲಂಚ್ ಬಾಕ್ಸಿಗೆ ಹಾಕಿದ್ರೂ ಅಷ್ಟೇ ತುಂಬ ಡ್ರೈ ಅಂತೇನ ಅನ್ಸೋದಿಲ್ಲ. ಸೊ ಹಾಗಾಗಿ ನಾನು ಯೂಶಲಿ ಇಂಥ ಪಲಾವ್ ಐಟಮ್ಸ್ ಆಗಿರ್ಬೋದು ಅಥವಾ ಬಿಸಿಬೇಳೆ ಬಾತು ಅದನ್ನೆಲ್ಲ ನಾನು ಈ ಇನ್ಸ್ಟಾಪಾಟ್ನಲ್ಲೇ ಕುಕ್ ಮಾಡಿಬಿಡ್ತೀನಿ. ಇದರಲ್ಲೇ ನಾನು ಒಳಗಡೆ ಪಾಟ್ ಏನಿಟ್ಟಿದ್ನಲ್ಲ ಅದು ನಾನು ನಾನ್ ಸ್ಟಿಕ್ದು ತೊಗೊಂಡಿರೋದು. ಇದರಲ್ಲೇ ಇವಾಗ ಸ್ಟೀಲ್ದು ಬಂದಿದೆ ಒಳಗಡೆ. ಬೇಕಿದ್ರೆ ನೀವು ಸ್ಟೀಲ್ ಆಪ್ಷನ್ನಲ್ಲೂ ತೊಗೋಬೋದು. ಇದು 5 ಲೀಟರ್ಸ್ ಕುಕ್ಕರು. ಹೊರಗಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಮೆಝಾನಲ್ಲಂತೂ ಇದೆ ಖಂಡಿತವಾಗ್ಲೂ. ಗೀಕ್ ರೋಬೋ ಕುಕ್ ಇನ್ಸ್ಟಾಪಾಟ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ, ಸರ್ಚ್ ಮಾಡಿದ್ರೆ.